ಎಲ್ಲವೂ ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೀತಾ ಇದೆ. ನೀವು ತಿಳಿದುಕೊಂಡ ಹಾಗೆ ಈ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಗಿಂತ ಆ ವಕೀಲನಿಗೆ ಮಂಕು ಬಡಿಸಿ ಈ ಸರ್ವ ಆಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡಿಕೊಂಡು ಮನ ಬಯಸಿದ ಪ್ರೇಯಸ್ಕರನೊಂದಿಗೆ ಹಾಯಾಗಿ ಬಾಳಬಹುದು. ಯಾಕೋ ಈ ಪೃಥ್ವಿರಾಜ್ ಮನೆಗೆ ಬರದೆ 3 ದಿನವಾಯಿತು. ಎಲ್ಲಿ ಹಾಳ ಹೋಗಿದ್ದಾನೋ ನನ್ನ ಮೈ ಮೇಲೆ ಬೇಕು ಎಂದು ಭಾರವಾದ ಇಂಥ ಸಂದರ್ಭದಲ್ಲಿ ಅವನಿಲ್ಲಿದ್ದಿದ್ರೆ ಎಷ್ಟು ಆನಂದವಾಗ್ತದೆ. ಅವರ ಅಪ್ಪರು ಕಾರ್ ತಗೊಂಡ್ ಕೋಟಿಗೆ ಬಾ ಅಂತ ಹೇಳಿದ್ರು. ಆ ಚಾವಿಯನ್ನ ಮನ್ಯಾಗ ಇಟ್ಟಾರಂತ್ರಿ. ಚಾವಿ ಕೊಡ್ತಾರೇನ್ರಿ? ಓ ಮಲ್ಲು, ಬಾ ಮಲ್ಲು. ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೇ ಬರೋದಕ್ಕೆ ಹೇಳಿದ್ರು. ಕೀ ಒಳಗಿದೆ, ಹೋಗು ತಗೋ. ಎಲ್ಲಿ ಹೋಗಿ ಊಟಕ್ಕ? ಬೆಡ್ರೂಮ್ ನಲ್ಲಿ ಇದೆ ಮಲ್ಲು. ಬ್ಯಾಡ, ಬೆಡ್ರೂಮ್ಗೆಲ್ಲ ಬೇಡ, ನೀನು ಹೋಗಿ ಬೆಡ್ರೂಮ್ನಾಗ ಇತ್ತಂದ್ರೆ ನೀನ ತಂದ್ಕೊ. ಯಾಕೆ? ನೀನ್ ಹೋಗಿ ತಗೊಂಡ್ರೆ ಏನಾಗತ್ತೆ? ಬ್ಯಾಡ, ನಾವು ಬೆಡ್ರೂಮ್ಗೆ ಹೋಗಿ ಹಂಗ ಬರೋ ಮಕ್ಕಳು ಅಲ್ಲ. ಮೇಲಾಗಿ ಇನ್ನೊಬ್ರು ಬೆಡ್ರೂಮ್ಗೆ ಹೋಗೋದು ಕಾನೂನು ಪರ ಅಪರಾಧ. ನೀನ ಹೋಗಿ ಚಾವಿ ತಂದು ಹಿಂಗ್ ಒಗದ್ ಬಿಡಿ, ತಗೊಂಡ್ ಹೋಗ್ತೀನಿ. ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀನು ಮನಸ್ಸು ಮಾಡಿದ್ರೆ ಹಾಗೆ ಹರಿಯದ ಯೌವನ ತುಂಬಿದ ಈ ಸೌಂದರ್ಯ ನೀ ಹೂ ಅಂದ್ರೆ ಸಾಕು. ಬೆಡ್ರೂಮ್ನ್ಯಾಗಿರೋ ಮಂಚದ ಮ್ಯಾಕ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗಿಟ್ಕೋತೀನಿ. ಯವ್ವ, ರೊಕ್ಕ ರೂಪಾಯಿ ಆಸೆ ಮಾಡಿ ಅನ್ನ ತಿನ್ನು ಮನ್ಯಾಗ ಸಗಣಿ ತಿನ್ನು ಕೆಲಸ ಮಾಡವನ ಅಲ್ಲ. ಮೇಲಾಗಿ ನಮ್ಮ ಅಪ್ಪ ಒಂದು ಮಾತು ಹೇಳ್ಯಾನ, ಗಂಡಸಾಗಿ ಅದು ಹುಡ್ಸಿನ ನಿನ್ನ, ಗಂಡಸಾಗಿ ಬೆವ್ರು ಸುರ್ಸು, ನಾಯಿಗತ್ತೆ ಇನ್ನೊಬ್ಬಕ್ಕೆ ಸಂಬಂಧ ಜೊಲ್ಲು ಸುರಿಸ್ಬೇಡ ಅಂತ ಹೇಳ ನನಗೆ. ಬ್ಯಾಡ ತಾಯಿ, ನಿನ್ನ ರೊಕ್ಕ ರೂಪಾಯಿ ನಿನ್ನ ತಕ ಇರ್ಲಿ, ನಾ ಬಡವನ ಇರ್ಬೋದು, ನನ್ನ ತೆಗ್ ನಿಯತ್ತೈತಾಯಿ. ನನ್ನ ನಂಬ್ಕೊಂಡು ಮನ್ಯಾಗ ಕೆಲಸ ಕೊಟ್ಟಾರ ಅಂದ್ರೆ ನಿಯತ್ತಾಗಿ ಮಾಡ್ತೀವಿ. ನನ್ನ ಕೈಲಿ ಆಗೋದಿಲ್ಲವಾ, ಕ್ಷಮಿಸ್ಬಿಡು. ನೋಡು ಮಲ್ಲು, ಈಗಾಗಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ. ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ನನ್ನ ಆಸೆಯನ್ನ ಈಡೇರಿಸ್ಬಾ. ನಿನಗೆಷ್ಟು ಹಣ ಬೇಕೋ ಕೇಳು, ಅಷ್ಟು ಹಣನ ನಾನು ಬಿಸಾಕ್ತೀನಿ. ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಸರಿ, ಅದೇ ನೀವು ಸಾವುಕಾರ ಮನೆಯ ಹೆಣ್ಮಕ್ಳು ಕೆಲವೊಂದಿಷ್ಟು ಮಂದಿ ಹಿಂಗ ಇರ್ತೀರೇನು? ಹಾಲು ಕೊಡೋನ್ ಮೇಲೆ ಮನಸ್ಸು ಮಾಡೀನಿ, ಗಾಡಿ ಹೊಡಿಯೋನ್ ಮೇಲೆ ಮನಸ್ಸು ಮಾಡೀನಿ, ಮನ್ಯಾಗ ಜೀತ ಇದ್ದವನ ಮೇಲೆ ಮನಸ್ಸು ಮಾಡೀನಿ. ಲಾಸ್ಟ್ ಗಂಡಕ್ಕೆ ಗೊತ್ತಾತಂದ್ರೆ ಎಲ್ಲ ತಪ್ಪು ನಮ್ಮ ಮೇಲೆ ಹಾಕಿ ಸಣ್ಣಗೆ ಮರ್ಡರ್ ಮಾಡಿಸ್ಬಿಡುದು. ಇರ್ಲಿಲ್ಲ ಅಂದ್ರೆ ಎಲ್ಲ ನಮ್ಮ ಮೇಲೆ ಹಾಕಿ ಕೋಟ ಕಚೇರಿ ಅಂತೇಳಿ ನಮ್ಮ ದರ್ಗಾ ಜೈಲ್ನಾಗ ಬುರ್ಗ ತೆಗಿಯಕ್ಕೆ ಹಚ್ಚೋದು. ಬಿಡ್ರಿ ಇಂಥದ್ದೆಲ್ಲ ಬಿಡ್ರಿ. ಜಲಮೆತ್ತಂದ್ರೆ ಎಲ್ಲಾರ ಏನೋ ಜೋಪಡಿ ಹಾಕೊಂಡು ಕಬ್ಬು ಕಡ್ದು ಜೀವನ ಮಾಡ್ತಾನ. ನಿಮ್ಮ ಮನೆ ಕೆಲಸನೂ ಬೇಡ, ನಿನ್ನ ದಿಕ್ಕಿಗೆ ನಮಸ್ಕಾರ ತಾಯಿ. ನಿನ್ನಂತಾರ ಹುಟ್ಟಿ ಬಿಟ್ರೆ ಸಾಕು ನೋಡು, ಭೂಮಿ ಮೇಲೆ ಮನೆಗಳು ಉದ್ದಾರನ. ನೋಡು ಮಲ್ಲು, ನಿರಾಕರಿಸಿ ಹೋದದ್ದಾದ್ರೆ ನೀನು ಈ ಮನೆ ಹಾಸ್ಟೆಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮನೆಯಿಂದ ಹೊರ ಹಾಕದೆ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ಎಲ್ಲಿ ನನ್ನ ಅತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯಿಂದ ಹೊರಿಸಿ ರಸ್ತೆಯಲ್ಲಿ ಭಿಕ್ಷೆ ಬೇಡಲು ಆಗ್ತಿದೆ. ಇಷ್ಟೆಲ್ಲ ಮಾಡಿದವಳು ನಾಡು. ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ? ನೋಡು, ನೀನೇನಾದ್ರೂ ನನ್ನ ಮಾತನ್ನ ಈಡೇರಿಸದೆ ಹೋದ್ರೆ ಚೀರಾಡಿ ಜನ ಸೇರಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳಿ ಕನ್ನೆ ಕಟ್ತೀನಿ. ಜೈಲಿನಲ್ಲಿ ಕಂಬಿ ಏರ್ಸ ಹೋಗಿ ಮಾಡ್ತೀನಿ. ನೋಡು, ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಈ ನನ್ನ ಅಂಗ ಸುಂದರದಲ್ಲಿ ಸುಖದ ಸುಪ್ಪತ್ತಿಗೆ ಇರುವ ಏನವ ಯಾರನ್ನಾರ ದುಡ್ಕೊಂತಿನಾರ ಬಾಯಿ ಪಟ್ಟಿ ಕೊಡಾಕಿನಿ. ಯಾಕೆ ಕಾಮಾದ್ನೂ ಬೇಡ ಏನೂ ಬೇಡ, ನಾ ಮಠ ಸೇರ್ಬೇಕ ಡಿಸೈಡ್ ಮಾಡೀನಿ. ಭಾಳ ಪುಣ್ಯದ ಕೆಲಸನ ಮಾಡ್ಯಾವ. ಅಲ್ಲ, ದೇಶ ಸೇವೆ ಮಾಡಿ ಪಾಪ ಅದು ಮನೆಗೆ ಬಂದಿತ್ತು, ಅದನ್ನು ಇದ್ರೊಳಗೆ ಹಾಕೊಂಡು ಅದಕ್ಕೂ ಇದನ್ನ ಮಾಡಿ ಅದನ್ನು ಹೊರಗೆ ಹಾಕಿ ಪಾಪ ಅವ್ವ ಅಪ್ಪನು ಹೊರಗೆ ಹಾಕಿ ಹುಟ್ಟಬೇಕೇವ ನಿನ್ನಂತಾರ ಮಂದಿ. ನೀನು ನೋಡೆ ಕಲ್ತ್ ಗಿಲ್ತಾರ ಯಾರ ಮತ್ತೆ ಯಾರಿಗಾರ ಕಲಿಸೋದೆ ಹೋಗ ನೀನು ಹೋಗಿ.
ವಾವ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆ ನಟನೆಯನ್ನು ಕೊಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತೆ. ಹೇಳು, ನನ್ನ ತಂದೆ ತಾಯಿಗಳನ್ನ ನನ್ನಿಂದ ದೂರ ಮಾಡಿದ ಕರ್ಮಕ್ಕೆ ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅನ್ನುವ ಮಾತು ಸತ್ಯ. ಹೆಣ್ಣು ಎಂಬ ಮಾಯ ಬೆನ್ನು ಹತ್ತಿ ಮುತ್ತಿನಂತ ರತ್ನಗಳನ್ನು ಕೈದುಕೊಂಡ ಪಾಪ. ನನ್ನಿಂದ ನಿನಗೆ ಏನ್ ಬೇಕಾಗಿತ್ತು? ನನ್ನ ಮನಸ್ಸನ್ನೇ ಕಠೋರವಾಗಿ ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನು ಹೊರಗೆ ಹಾಕಿಸಿದೆಯಲ್ಲ. ಹೇಳು, ನನ್ನಿಂದ ನಿನಗೆ ಏನಾಗಬೇಕಾಯ್ತು? ಅದು ಅದು ಏನದು ಏನದು ಹೇಳು. ಹೇಳ್ತೀನಿ, ನನ್ನ ನೀರು ಮಾಡಬೇಡಿ. ಇಷ್ಟು ದಿನ ಹಣದ ಮೇಲಿನ ವ್ಯಾಮೋಹದಿಂದ ಇದುವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾ ಬಂದೆ. ನನಗೆ ಹಣ ಇರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ನಿಮ್ಮಲ್ಲಿರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ಎಲ್ಲಿ ಅತ್ತಿ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ ಮನೆಯಿಂದ ಹೊರ ಹಾಕಿದೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಣ ಮತ್ತು ಪರ ಪುರುಷರ ವ್ಯಾಮೋಹ ಹೆಚ್ಚಾಗಿದ್ದರೆ ನೀನು ಎಷ್ಟು ಹಣ ಬೇಕೋ ಅಷ್ಟು ಹಣನ ಈ ಮನೆಯಿಂದ ನಿನಗೆ ಕೊಡ್ತಾ ಇದ್ದೆ. ನಿನಗೆ ಯಾವನ ಬೇಕೋ ಅವನ ಜೊತೆ ನೀನು ಓಡಿ ಹೋಗಬಹುದಾಗಿತ್ತು. ಆದ್ರೆ ನನ್ನ ಜೀವನದಲ್ಲಿ ಬಂದು ಈ ರೀತಿ ಆಟ ಆಡಿದಲ್ಲ ಅಲ್ಲ. ದುಡ್ಡಿಗೋಸ್ಕರ ಸೂಳಿಯು ಕೂಡ ರಸ್ತೆಗೆ ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡನ್ನು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳು ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ದುಡ್ಡೇ ನಿನಗೆ ಮುಖ್ಯವಾಗಿದ್ರೆ ಬೆತ್ತಾಕೋ. ನಾನು ಕಟ್ಟಿರುವ ತಾಳಿನ ಬಿಸಾಕು. ಆ ತಾಳಿ ಹೆಸರಿಗೊಬ್ಬ ಕಣ್ಣ ಮಾತ್ರ. ತಾಳಿ? ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಧರ್ಮೇಚ್ಛೆ ಅರ್ಥೇಚ್ಛೆ ಕಾಮೇಚ್ಛೆ ನಾಥೇಚ್ಛ ರೂಪಿ ಎಂದು ಸಪ್ತಪತಿ ತುಳಿದು ಸತಿಯನ್ನಾಗಿ ಮಾಡಿಕೊಂಡು ಬರಲಿಲ್ಲ ಈ ಮನೆಗೆ. ಸಮಾಜದ ಮುಂದೆ ನಿಂತು ಕರಿಮಣಿ ಸರವನ್ನು ನಿನ್ನ ಕೊರಳಿಗೆ ಕಟ್ಟಲಿಲ್ಲ ನಾನು. ನಿನ್ನ ಮೋಹದ ಪ್ರೀತಿಗಾಗಿ ಬೆಲೆ ಕೊಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರೇ ಮಾಲೆಯನ್ನು ಬದಲಿಸಿಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂತೆ ಸುಳ್ಳು. ಸಂಪ್ರದಾಯ ಪದ್ಧತಿಯಂತೆ ನಾನು 10 ಜನರ ಮುಂದೆ ತಾಳಿಯನ್ನು ಕಟ್ಟಿ ಕರೆದುಕೊಂಡು ಬಂದಿದ್ದರೆ ನಿಜವಾಗಲೂ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ. ಕರಿಮಣಿ ಮಾಲೀಕ ನಾನಲ್ಲ. ನಿನ್ನ ಕೋಳಿಗೆ ಕಟ್ಟಿದ ತಾಳಿ ನನ್ನದಲ್ಲ. ನೀನು ಬದುಕಬಾರದು, ನೀನು ಬದುಕಬಾರದು. ಆದ್ರೆ ನೀನು ಸಾಯುವ ಪೂರ್ವದಲ್ಲಿ ನೀನು ಮಾಡಿದ ತಪ್ಪುಗಳು ನನ್ನ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು. ಅವರ ಕಾಲಿಗೆ ಬಿದ್ದು ನಿನ್ನ ಕ್ಷಮೆ ಕೇಳಬೇಕು. ಬಿಡಲ್ಲ. ಹಲೋ, ನನ್ನ ತಂದೆ ತಾಯಿ ಎಲ್ಲಿ ಇದ್ರು ನಾನು ಹುಡುಕ್ತೀನಿ. ನಾನು ಬರುವವರೆಗೂ ಮನೆ ಕಡೆ ಜೋಪಾನ, ಮನೆ ಕಡೆ ಜೋಪಾನ. ಇಟ್ಟಾಗಲ ಕೆರುಲೆ ಹೊಡ್ಕೋತ ಇದ್ದಂದ್ರೆ ಅಕ್ಯಾರ ಯಾಕೆ ಹಿಂಗೆ ಮಾಡ್ತಿದ್ವು? ಅಲ್ಲಿ ಕಿಸಿಬೇಡ್ರಪ್ಪ, ನಿಮ್ಮನು ಹಂಗ ಬಾಳೆ. ತಂದೆ ತಾಯಿ ಈಟಿರಕ್ಲೆ ನಮಗೆ ಊಟ ಹಾಕಿ ನಮ್ಮನ್ನು ಎರ್ರದು ತೊಟ್ಟಲ್ದಾಗ ಹಾಕಿ ತೂಗಿ ನಾವು ಅತ್ತ ಕಣ್ಣೀರು ಒರೆಸಿ ನಮ್ಮನ್ನು ತೊಳೆದು ಬೆಳೆದು ಜೋಪಾನ ಮಾಡಿರ್ತಾರ ಅಂದ್ರೆ ಕೈಯ ಕೊಟ್ಟು ಬಿಡ್ತಾನೆ ಕಡ್ಕೊಂಡು ಸುಮ್ಮ ಹೋಗ್ಬಿಡು ಅಮ್ಮರ. ಎಲ್ಲ ಜೋಪಾನ ಮಾಡಿ ನಮ್ಮನ್ನು ದೊಡ್ಡವ್ರು ಮಾಡಿರ್ತಾರಂದ್ರೆ ನಮಗೆ ಯಾವತ್ತೂ ಕೇಳಿ ಬಯಸಂಗಿಲ್ಲ.
ನಮಗೆ ಯಾವತ್ತು ಕೆಟ್ಟದ್ದಾಗಲಿ ಅಂತ ಅವ್ರ ಭಾವನೆ ಇರಂಗಿಲ್ಲ. ಏನ ಮಾಡಿದ್ರು ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ವೃದ್ಧಿಯಾಗಿರ್ಲಿ ಅಂತ ಹಗಲಿರುಳು ದುಡಿತಿರ್ತಾರ. ಆದ್ರೆ ನಾವೇನು ಮಾಡ್ತೀವಿ, ತಂದೆ ತಾಯಿ ನೋಡಿದ್ದು ಮನಸ್ಸಿಗೆ ಬರಂಗಿಲ್ಲ. ಮೂಗು ಹಂಗೈತಿ, ಕಣ್ಣು ಹಿಂಗದಾವು, ಏನಾರ ಹೆಸರಿಡ್ತೀವಿ ಕನ್ಯಾಗಳಿಗೆ. ಇವು ಕಣ್ಣ ಮುಗಿಲೆ ನೇಟ್ ಅದಾವ ಅಂತೇಳಿ ರಿಜಿಸ್ಟರ್ ಆಫೀಸ್ ಮಾಡ್ಕೊಂಡು ತಂದೆ ತಾಯಿ ವಿರುದ್ಧವಾಗಿ ನಡೀತೀವಿ. ಮುಂದೆ ಹಿಂಗಾಗಿಬಿಡ್ತಾವ. ಪಾಪ ಎಂಥ ಜೀವನ. ಇಡೀ ದೇಶಕ್ಕಾಗಿ 30 ವರ್ಷಗಳ ಕಾಲ ದೇಶದ ಸಂಬಂಧ ದುಡಿದ್ರು. ಇಲ್ಲಾರ ಬಂದು ಆರಾಮಿರ್ಬೇಕಂದ್ರೆ ಇಂಥ ಶನಿ ಒಳಗೆ ಹೊಕ್ಕು ಎಲ್ಲ ಮನಿನ ಸತ್ಯಾನಾಶ ಆಗಿ ಹೋಯ್ತು. ದೇವ್ರಂತ ಇದ್ರ ಅವ್ರ ಮನೆ ಮೊದಲು ಹೆಂಗಿತ್ತು ಅದೇ ಥರನ ನಂದಾ ದೀಪವಾಗಿ ಬೆಳೆದು ನಗು ನಗುತ್ತಾ ಈ ಮನೆಯಲ್ಲಿ ಇದ್ರನ ಸಾಕು. ಭಗವಂತನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಭಾರತ ದೇಶದಲ್ಲಿ ಎಷ್ಟು ಜನ ಸೈನಿಕರಿದ್ದಾರೋ ಆ ಸೈನಿಕರಿಗೆ ಈ ರೀತಿ ಕಷ್ಟನ ಯಾವ ಸೈನಿಕನಿಗೂ ಆ ಭಗವಂತ ಇದ್ರ ಕೊಡೋದು ಬೇಡ ಅಂತ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸೈನಿಕರಿಗಾಗಿ. ಅವ್ರು ಇರಲಿಲ್ಲ ಅಂದ್ರೆ ನಾವು ಯಾರೂ ಕೂಡ ಇವತ್ತು ಉಸಿರಾಡ್ತಾ ಇರಲಿಲ್ಲ. ಇದು ಮತ್ತು ಕಟ್ಟು ಕಥೆನೂ ಅಲ್ಲ, ಕವಿ ಕಾಲ್ಪನಿಕನೂ ಅಲ್ಲ, ಇದೊಂದು ನಡೆದಂಥ ಕತೆ, ಇದೊಂದು ಸತ್ಯ ಕತೆ. ರಮೇಶ್ ಬಡಗೇರ್ ಸರ್ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ ಹಾಗೂ ಇನ್ನೂ ಹಲವಾರು ನಾಟಕಗಳನ್ನು ಬರೆದಂಥ ಕವಿಗಳು ಇದನ್ನು ಭಾಳ ಸುಂದರವಾಗಿ ಬರೆದಾರ. ಇನ್ನೊಂದು ಡ್ಯಾನ್ಸ್ ಹಾಗೂ ಕೊನೆ ಸನ್ನಿವೇಶದೊಂದಿಗೆ ನಾಟಕ ಮಂಗಲ ಸ್ವರೂಪಗೊಳ್ಳುವುದು.